ನಮ್ಮ ಊರಾಗ ಒಬ್ಬ ಎರಡು ಹಂಡ್ರ್ ಮಾಡ್ಕೊಂಡಿದ್ದ. ಮೊದಲು ಒಬ್ಬಾಕಿ ಮಾಡ್ಕೊಂಡ, ಮಕ್ಕಳಾಗಲಿಲ್ಲ. ಆಕಿನೇ ಹೆಣ್ತಿನೇ ಕೂತು, ಮೊದಲಿನ ಹೆಣ್ತಿನೇ ಕೂತು, ಅಯ್ಯ ನನ್ನ ಮಕ್ಕಳಾಗಲಿಲ್ಲ, ನೀವು ಇನ್ನೊಂದು ಮಾಡ್ಕೋರಿ, ವಂಶಿ ಬೆಳಿಬೇಕಲ್ಲ, ಇನ್ನೊಂದು ಮಾಡ್ಕೊ ಬ್ಯಾಡ ಅಂದವ. ಏನು ಮಕ್ಕಳು ಬ್ಯಾಡ ಅಂದವ ಗಂಡ. ಇರಲಿ ನೀವು ಇನ್ನೊಂದು ಮಾಡ್ಕೋರಿ ಅಂತಂದು ಒತ್ತಾಯ ಮಾಡಿ ತಾನೇ ಹೆಣ್ಣು ಹುಡುಕಿ ಮಾಡಲು. ಯಾವಾಗಿಂದ ತಾನೇ ಹೆಣ್ಣು ಹುಡುಕಿ ಮಾಡಲು? ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಒಂದು 100 ಮಂದಿ ಗಂಡು ಮಕ್ಕಳು ಒಂದೇ ಕಡೆಗೆ ಗೆಳತನ ಮಾಡ್ತಾರ. ಕಡೆ ಬೀಡಿ ಗೆಳತನ ಮಾಡ್ತಾವ, ಗುಟಕ ಗೆಳತನ ಚಂದ ಇರ್ತಾವ. ಇಬ್ರು ಹೆಣ್ಮಕ್ಳು ಒಂದು ಮನೆಗೆ ಕೂಡಿರಂಗಿಲ್ಲ ನೋಡ್ರಿ. ಅದು ಇನ್ನೊಂದು ನಾದಿಂದೇರು ಇದ್ದಾರು, ನೆಗಣದೇರು ಇದ್ದಾರು, ಸೌತಿದೇರು ಎಲ್ಲರೂ ಚಂದ ಇದ್ದಿದ್ದು ಕೇಳಿರಿ ನೀವು. ಸೌತಿ ಮಕ್ಕಳು ಹೇಳ್ರಿ ನೋಡೋಣ, ಸೌತಿ ಮಕ್ಕಳು ಎಲ್ಲಿ ಚಂದ ಇರಲ್ಲ. ಇಬ್ರು ಯಾವ ಅಕ್ಕ ತಂಗಿ ಇದ್ದಂಗೆ ಅದರ ಒಬ್ಬರ ಕೇಳಿರೇನು ನೀವೆಲ್ಲ ಇರಂಗಿಲ್ಲ. ಅವು ಏನು ಮಾಡಕತ್ತೀವಿ ಊರಾಗ ಹಿರಿಯ ಮನುಷ್ಯ ನ್ಯಾಯ ಪಂಚಾಯತಿ ಮಾಡವ. ಇವು ಅಡ್ಡು ಏನು ಮಾಡಕತ್ತು, ಮನ್ಯಾಗ ಒಂದು ಸೌಂಡ್ ಹೊಡೆದಾಡ್ಲಕತ್ತು. ಹೊಡೆದಾಡಿ ಇದ್ರ ಕೂದಲ ಅದು ಇಡೀ, ಅದ್ರ ಕೂದಲ ಇಡೀ. ಇವ ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲಿಗೆ ಹೊಂಟು ಕೂದಲ ಹಿಡ್ಕೊಂಡು ಅಡ್ಡು. ಅವ ಅಂದ ಅಲ್ರಿ ಹಿಂಗೆ ಮಾಡಿದ್ರೆ ಹ್ಯಾಂಗ? ನಾ ಊರಾಗ ಹಿರಿಯ ಮನುಷ್ಯ ಏನಿ, ನನ್ನ ಮಾನ ಕರಿಬೇಡ, ನೀವು ಮರ್ಯಾದೆ ಕಳಿಬೇಡ್ರಿ. ಇದಕ್ಕೇನು ಬಗ್ಗೆ ಹರಿಸು. ಅವ ಅಂದ ನೀವು ಹಿಂಗೆ ಕಚ್ಚಾಡೋದು ನನ್ನ ಕಿಮ್ಮತ್ತೆ ಉಳಂಗಿಲ್ಲ, ನೀವಿಬ್ಬರು ಬ್ಯಾರಿ ಯಾರ್ರಿ ಅಂದ. ಹ್ಯಾಂಗೆ ಬ್ಯಾರಿ ಮಾಡವ ಅಂದ್ರು. ಹ್ಯಾಂಗೆ ಬ್ಯಾರಿ ಮಾಡವ? ಏನಿಲ್ಲ, ನೀ ತಂದಿದ್ದ ಬಾಂಡೆ ಸಾಮಾನು ನೀ ತಗೋ, ಅಕ್ಕಿ ತಂದಿದ್ದ ಬಾಂಡೆ ಸಾಮಾನು ಅಕ್ಕಿ ತಗೋತಾವ. ಮನಿ ಹೌದು, ಬಾಂಡೆ ಸಾಮಾನು ತೊಗೊಂಡವು ಇರುವುದೆಲ್ಲಿ. ಇವ ಏನಂದ, ಕೆಳಗಿನ ಮನ್ಯಾಗ ಸಣ್ಣ ಹೆಣ್ತಿ ಇರಲಿ, ಮ್ಯಾಲಿನ ಮನ್ಯಾಗ ದೊಡ್ಡ ಹೆಣ್ತಿ ಇರಲಿ. ಏನ್ರಿ ಮ್ಯಾಲ 2 ಅಂತಸ್ತಿತ್ರಿ, 2 ಅಂತಸ್ತು. ಆದ್ರೆ ಎಲ್ಲ ವ್ಯವಹಾರ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕೆಳಗೆ ಇದ್ದು, ಮ್ಯಾಲ ಸುಮ್ಮ ರೆಸ್ಟಿಗೆ. ಸಣ್ಣ ಹೆಣ್ತಿ ಕೆಳಗಿರ್ಲಿ, ದೊಡ್ಡ ಹೆಣ್ತಿ ನೀ ಮ್ಯಾಲಿರು. ಆಯ್ತು, ನನ್ನ ಬಾಂಡೆ ಸಮ ನಾ ತೋತೀನಿ, ನಿನ್ನ ಬಾಂಡೆ ಆಕಿನ ಬಾಂಡೆ ಸಮ ಅಕ್ಕಿ ತೋತಾಳ. ಕೆಳಗಿನ ಮನ್ಯಾಗ ನಾ ಇರ್ತೀನಿ, ಮ್ಯಾಲಿನ ಮನ್ಯಾಗ ಅಕ್ಕಿ ಇರ್ತಾಳ. ನಮಗಿದು ಬಂದಿಲ್ಲ, ನೀ ಎಲ್ಲಿರವ? ನೀ ಬೇಕಲ್ಲ ಮಗ, ಹೇಳ್ರಿ, ನೀ ಬೇಕಲ್ಲ ಮಗ. ಮತ್ತೆ ನಿನ್ನ ಸಲ ಕಟ್ಕೊಂಡು ಬಂದೀವಿ, ನೀ ಬೇಕು. ಅವ ಅಂದ, ಇದನ್ನು ಬರಾಬರಿ ಅದ ಅಂದ. ಮತ್ತು ನಾ ಬೇಕೇ ಅಲ್ಲ. ಮತ್ತು ಅವ ಅಂದ, ಈಗ ಹ್ಯಾಂಗ ಮಾಡ್ಬೇಕು? ಅವ ಊರಾಗ ನ್ಯಾಯ ಪಂಚಾಯತಿ ಮಾಡವ ಹುಷಾರಿ ಮನುಷ್ಯ. ಅವ ಏನಂದ ನೋಡ, ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಅಂದ. ಹೆಂಗೆ ಐಡಿಯಾ ಮಾಡ್ತೀನಿ ಮಾಡು. ಈ ಮೊದಲು ಕರೆಂಟ್ ಕೊಡ್ತಿದ್ರು ಗೊತ್ತ ನಿಮ್ಗೆ? ಒಂದು ವಾರ ಮುಂಜಾನೆ 6ರಿಂದ 12 ತನಕ ಕೊಡ್ತಿದ್ದು. ಒಂದು ವಾರ 12ರಿಂದ ರಾತ್ರಿ 6 ತನಕ ಕೊಡ್ತಿದ್ದು. ಇವ ಏನಂದ ನೋಡು, ಇದಕ್ಕೂ ಒಂದು ಐಡಿಯಾ ಮಾಡ್ತಾನೆ. ಹ್ಯಾಂಗ? ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ಹೆಣ್ತಿ ಬಲ್ಲಿರ್ತೀನಿ, ಮತ್ತು ಆ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ದೊಡ್ಡ ಹೆಣ್ತಿ ಬಲ್ಲಿರ್ತೀನಿ. ಆಯ್ತು, ಅವು ಎಲ್ಲದಕ್ಕೂ ಒಪ್ಕೊಳಕತ್ತು ರೀ. ಮನ್ಯಾಗ ಬಚ್ಚಲು ಒಂದಿ ಅದ, ಕೆಳಗೆ ಬಾತ್ರೂಮ್ ಒಂದಿ ಅದ. ನೀ ಮ್ಯಾಲ ಹಾದೆಲ್ಲ, ದೊಡ್ಡಕ್ಕಿ ಬಲ್ಲಿ ಹಾದೆಲ್ಲ, ನೀನು ಕೆಳಗೆ ಬರ್ಬಿಡಲ್ಲ. ಮತ್ತೆ ಹ್ಯಾಂಗ ಏನು ವಾರ್ತನ ಹಂಗೆ ಬೂರ್ಸ್ ಮಾರಲಿ ಹಂಗೆ ಇರಲಿ ಅನ್ನ. ಮತ್ತೆ ಹ್ಯಾಂಗೆ ಮಾಡ್ತಿ? ಅದಕ್ಕೂ ಹೇಳು ಹೆಂಗೆ ಮೇಡಮ್, ಬಾತ್ರೂಮ್ ಒಂದಿ ಅದ, ನಾ ಕೆಳಗೆ ಬರ್ಬಿಡಕ್ಕೆಲ್ಲ. ಇವ ಅಂದ, ಇದನ್ನು ಹೈರಾಣ್ಯ ಬತ್ತತ್ತು. ಇವ ಏನಂದ, ಇವನಕ್ಕೊಂದು ಐಡಿಯಾ ಮಾಡ್ದ. ನೋಡ್ರೆ, ಅದಕ್ಕೂ ಐಡಿಯಾ ಮಾಡ್ತೀನಿ. ಹೆಂಗ? ನೀವಿಬ್ರು ಕೂಡ ಮೈ ತೊಳಸ್ರಿ. ಹೆಂಗೆ ತೊಳ್ಸೋದು? ಅವ ಅಂದ, ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ. ಈಗ ಅರ್ಧ ಏನದಲ್ಲ ದೊಡ್ಡ ಹೆಣ್ತಿ ತೊಳಸ, ಏನ್ರಿ ಈ ಕಡೆ ಅರ್ಧ ಏನತ್ತ ಸಣ್ಣ ಹೆಣ್ತಿ ತೊಳಸ್ಲಿ. ಅದು ಪಾಪ ಅದಕ್ಕೂ ಒಪ್ಕೊಂಡು ಆಯ್ತ ತಿಳ್ಕೊಂಡು ದಿನ ಮುಂಜಾನೆ ಇದಕ್ಕೆ ತಂದು ಕುಂದ್ರಸೋ ಬಚ್ಚಲ್ದಾಗ. ಈಗ ಜರ ಸಣ್ಣ ಹೆಣ್ತಿ ಜರ 4ನೇತೆ 5ನೇತೆ ಸಾಲಿ ಕಲ್ತಿದ್ಲು, ಜರ ಕೂದಲ ರಿಂಗ್ ಹೊಡಿತಿದ್ಲು, ಜರ ಪ್ಯಾಶನ್ ಹೆಣ್ಮಗಳು. ಈಕೆ ಅಂದ್ಲು, ನನ್ನ ಗಂಡ 4 ಮಂದಿ ತಿರುಗಾಡ್ತಾನ, ಜರ ಗಮ ನಾರ್ಲೆತ್ತಿಕೊಂಡು ಮೈಸೂರು ಸೆಂಡರ್ ಸಾಬೂನ್ ತರಕ್ಕೆ. ಆಕೆ ದೊಡ್ಡ ಹೆಣ್ತಿ ಅದು ಸಾಲಿ ಹಿಂದೂ ತಿರುಗಾಡಿದ್ದಿಲ್ಲ. ಅದು ಏನ್ರಿ ಆಕಿ ಇಂಥ ಇಟಂಗಿ ಹಿಡ್ಕೊಂಡು ಬಂದು. ಇಟಂಗಿ ಅಂದ್ರೆ ಅವಾಗಿನ ಮೊದಲಿನ ಲೈಫ, ಈಗಿನ ಲೈಫ ಅಲ್ಲ. ಮೊದಲ ಲೈಫ ಬರ್ತಿದ್ದು ನೋಡಿ, ಇಂಥವು ಬರ್ತಿದ್ದು ಇಟಂಗಿ ಅಂತವೆ. ಒಂದು ತಂದ್ರೆ 6 ತಿಂಗಳು ಆ ಕಡೆ. ಆಕೆ ಅಂಥ ಲೈಫ ಹಿಡ್ಕೊಂಡು ಬಂದು ಈಕೆ ಲೈಫ್ ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಿ ಈಕೆ ಲೈಫೇ. ಈಕೆ ಒತ್ತಡ ಗಮ ನಾರವ, ಒತ್ತಡ ಗುಮ್ಮ ನಾರ. ಮುಂದೆ ಇವನಿಗೆ ಡ್ರೆಸ್ ಉಡಿಸ್ಬೇಕಲ್ಲ, ಇವನಿಗೆ ಬಟ್ಟೆ ಉಡಿಸ್ಬೇಕಲ್ರಿ. ಈಕೆ ಸಣ್ಣಕ್ಕೇನಂದು, ನನ್ನ ಗಂಡ 4 ಮಂದಿ ತಿರುಗಾಡ್ತಾನೆ, ಹೀರೋ ಕಣ್ಣಂಗೆ ಕಾಣ್ಲತ್ತಂದು ಒಂದೇ ಕಾಲಿಗೆ ಪ್ಯಾಂಟ. ಈಕೆ ದೊಡ್ಡಕ್ಕೆಂದು ಇದಕ್ಕೆ ಹಾಕಬೇಕು, ಪ್ಯಾಂಟಾಗಿ ಇಂಟ ತಗೊಂಡು ಒಂದು ಕಾಲಿಗೆ ದೋತ್ ಉಡಿಸೋದು. ಮಾಡ್ತೀರಿ? ಒಂದು ಕಾಲಿಗೆ ಪ್ಯಾಂಟ, ಇನ್ನೊಂದು ಕಾಲಿಗೆ ದೋತ್. ಮತ್ತೆ ಈಕಿ ಏನು ಮಾಡಕ್ಕೆ, ಸಣ್ಣಕ್ಕಿ ಒಂದು ಟೀ ಶರ್ಟ್ ತರ್ಸಕ್ಕಿ ತಂದು ನಡಬರ್ಕ್ ಹರಿಯಕ್ಕಿ, ಅರ್ಧನೇ ಟೀ ಶರ್ಟ್ ಈ ಕಡೆ. ಈಗ ಇದಕ್ಕೆ ಹಾಕಬೇಕು, ಟೀ ಶರ್ಟ್ ತಗೊಂಡು ನಾವು ಉಡ್ತೀವಲ್ಲ ನಾವು ಇಂಥ ಜುಬ್ಬ. ಈಕೆ ಅರ್ಧ ನೇರು ಶರ್ಟ್ ಉಡ್ಸಾಕಿ. ಈಕೆ ಏನು ಮಾಡಕ್ಕೆ, ಸಣ್ಣಕ್ಕಿ ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲೆ ತಕೊಂಡು ಅಮಿತಾಬ್ ಬಚ್ಚನ್ನಂಗೆ ಹಿಂಗೆ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಹಿಂಗೆ ಅರ್ಧ
ಅರ್ಧನೇ ಮಾಡಿಸೋದು ಹಿಪ್ಪಿ ಕಟಿಂಗ್. ಈಕೆ ಅಂದ್ರೆ ಇದಕ್ಕೆ ಆಗಬೇಕು ಹಿಪ್ಪಿ ತಿಪ್ಪಿ ಅಂತ ಅರ್ಧ ತಲೆ ಸ್ವಚ್ಛ ಬೋಳ್ಸೋವು ಹಂಗೆ ಮಾಡ್ತೀರಿ. ಅರ್ಧ ಹಿಪ್ಪಿ ಕಟಿಂಗ ಅರ್ಧ ತಲೆ ಬೋಳ್ಸೋದು. ಹೇಳ್ತೀನ ನಿಮ್ಗೆ, ಆಕೆ ಸಣ್ಣಕ್ಕಿದ್ರೆ ನನ್ನ ಗಂಡ ಹೀರೋ ಕಣ್ಣ ಕಾಣ್ಲತ್ತಂದ್ರೆ ಒಂದು ಚಸ್ಮಾ ಪೂರ ತರಕ್ಕಿ ತಂದು ಅದ್ರ ಮುರ್ಯಾಕಿ ಕೂಲಿಂಗ್ ಗ್ಲಾಸ್ ಒಂದೇ ಕಣ್ಣಿಗೆ ಚಸ್ಮಾ. ಈಕೆ ಏನಕ್ಕೆ ಇದಕ್ಕೆ ಕಣ್ಣಿಗಿಣ ಹೋಗ್ಯಾವನು ಇದಕ್ಕೆ ಹಾಕ್ಬೇಕು ಚಸ್ಮಾ ತಂದು ಒಂದು ಕಣ್ಣು ಕೂಲ. ಒಂದು ಜೋಡಿ ಬೂಟ್ ತರಕ್ಕಿ ನನ್ನ ಗಂಡ ಹೀರೋ ಕಣ್ಣ ಕಾಣ್ಲೆ ತಗೊಂಡು ಒಂದೇ ಕಾಲಿಗೆ ಬೂಟ. ಈಕಿದ್ರೆ ಅಂದ್ರೆ ಇದಕ್ಕೆ ಹಾಕ್ಬೇಕು ಬೂಟ ತಗೊಂಡು ಒಂದು ಸ್ಲೀಪರ್ ಚಪ್ಪಲ್ ಹಾಕ. ಇದು ನೋಡಕ್ಕೆ ತೇಟ್ ಪೋತ್ರಾಜ ಕಣ್ಣಂಗೆ ಕಾಣಕತ್ತ ಅಲ್ರಿ. ಹ್ಯಾಂಗೆ ಕಾಣಿಕಿಲ್ಲ, ಒಂದು ಕಾಲಾಗ ಬೂಟ ಒಂದು ಕಾಲಾಗ ಸ್ಲೀಪರ್ ಚಪ್ಪಲ, ಒಂದು ಕಾಲಿಗಿದ್ರಿ ಪ್ಯಾಂಟ ಒತ್ತಟ್ಟಿದ್ರಿ ಅಂದ ದೋತ್ರ, ಒತ್ತಟ್ಟು ಟೀ ಶರ್ಟ, ಒತ್ತಟ್ಟು ನೀರು ಶರ್ಟ, ಒತ್ತಟ್ಟಿದ್ರಿ ಹಿಪ್ಪಿ ಕಟ್ಟಿಂಗ, ಒತ್ತಟ್ಟಿದ್ರಿ ತಲೆ ಬೋಳ್ಸಿದ್ದು, ಒಂದೇ ಕಣ್ಣಿಗೆ ಚಸ್ಮಾ. ಮತ್ತೆ ಇದು ಹ್ಯಾಂಗೆ ಹಾಕದ್ರಿ? ಇದು ಎಲ್ಲರೂ ನ್ಯಾಯ ಮಾಡಕ್ಕೆ ಹೋಗಣ ಇವ? ಇಂಥ ಡ್ರೆಸ್ ಹಾಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಮನೆಯಾಗೆ ಕೂತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ ಏನ್ರಿ. ಒಟ್ಟು ಮನೆ ಬಿಟ್ಟು ಅಂದ್ರೆ ಹೊರಗೆ ಹೋಗಲಿಲ್ಲ. ಕಡೆಗೆ ಒಂದು ದಿವಸ ಏನದಕ್ಕಿ ದೊಡ್ಡಕ್ಕೆ ಏನಂದ್ರು ರೀ, ನಾ ಒಂದು 2 ದಿವಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ. ಅವ ಒಂದು ದೊಡ್ಡ ಖುಷಿ ಆಯ್ತು ಅವನಿಗೆ. ಅಂದ್ರೆ ಒಂದು ಹೋಯ್ತಂದ್ರೆ ಒಂದರ ವ್ಯವಸ್ಥೆ ಮಾಡ್ತದ ತಿಳ್ಕೊಂಡು, ನೀ 2 ದಿವಸಕ್ಕೆ ಒಂದು 5-6 ತಿಂಗಳು ಆ ಕಡೆ ಹೋಗಿ. ನಾ ಯಾಕೆ 5-6 ತಿಂಗಳು ಹೋಗಿ ಹಿಂಗೆ ಹೋದಕ್ಕೆ ಹಿಂಗೆ ಬರ್ತೀನಿ. ನೀ ಒಂದು 5-6 ತಿಂಗಳು ಹೋಗು, ಅಲ್ಲೇ ಇರು ತವ್ರ ಮನೆ. ನಾ ಯಾಕಿರ್ಲಿ, ನಾನು ನಾಳೆಗೆ ಬರ್ತೀನಿ. ಅವ್ನು ನೀ ಮನೆಯಂದ್ರೆ ಹೋಗಂದವು ಮೊದಲು, ನೀ ಮನೆಯಂದ್ರೆ ಹೋಗು. ಮನೆಯಂದ ಹೋಯ್ತು. ಈಗ ಚೀಲಾಗೆಲ್ಲ ತೊಗೊಂಡು ಹೋದ ಕೂಡನ ಕುಂತು ಎಷ್ಟು ತರ ಕುಂದಿರ್ತೀರಿ ಮನುಷ್ಯರಿ. ಈಗ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದ್ರೆ ನಿಮಗೆ ಪುರಾಣ ಹೇಳಕತ್ತೇವ, ಕಾಲು ನಮ್ಮ ಕಡೆ ಚಾಸ್ತೀರಿ ಏನ್ರಿ, ಹೌದಾ ಇಲ್ಲ? ಕುಂತು ತ್ರಾಸ ಆಗೋದಿಲ್ರಿ. ಈಗ ಅದ್ರಾಗಾರ ಈಗ ಮಂದಿಗೆ ಕಾಲು ಭಾಳ ಹಿಡ್ಕೊಂಡವು, ಭಾಳ ತನಕ ಕುಂದ್ರಕ್ಕೂ ಆಗಂಗಿಲ್ಲ. ಪಾಪ ಇದು ಕುಂತಲೇ ಕುಂತ್ಕೊಂಡು ಬ್ಯಾಸರಾಗಿತ್ತು, ಹಿಂಗೆ ಮಕ್ಕೊಂಡಿತ್ತು. ಸಣ್ಣ ಹೆಣ್ತಿಗೆ ಏನಂದ, ಏನ ಕಾಲು ಕುಂತಲೇ ಕೂತಾರಿಲ್ಲಕತ್ತವ, ಒಂದೆರಡು ಕಾಲರು ಒತ್ತು ಅಂದ. ಆಕೆ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ. ಆಕಿನ ಗಂಡನ ಕಾಲು ಅಂದ್ರೆ ಎಡಗಾಲ ಒಂದೇ, ಈ ಕಡೆ ಬಲಗಾಲ. ಇದು ಮುರಿಯಲ್ದಕ್ಕ ಹರಿಯಲ್ದಕ್ಕ ನಮಗೆ ಸಂಬಂಧ ಇಲ್ಲ ಏನ್ರಿ. ಆಯ್ತು, ಅದು ಒಂದರೆ ಕಾಲು ಒತ್ತು ಬಾ ಅಂದ. ಅದು ಒಂದರೆ ಕಾಲು ಒತ್ತು ಬಾ ಅಂದ್ಕೊಳ್ಳ ಬಂದಳು, ಒತ್ತಕತ್ತಿಲ್ಲು. ಒತ್ತಿನಾಗ ನಿಮ್ಗೊಂದು ಮಾತು ಹೇಳ್ತೀನಿ. ಈಗೇನು ಗಂಡನ ಕಾಲು ಒತ್ತಲಕತ್ತಾಳಲ್ಲ, ಅದೇ ಕಾಲಿಗೆ ಅಂದ ಹುಳ ಕಡಿತು ಏನ್ರಿ. ಯಾ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಲಿಗೆ ಒಂದು ಹುಳ ಕಡಿತು. ಇದು ಎದ್ದು ಕೂತು ಎಡಗಲಿ ತುರ್ಸ್ಕೋಬೇಕಿಲ್ಲ ಇವನು ಮಗ. ಅದು ಅಲ್ಲೇ ಮಕ್ಕೊಂಡಲ್ಲಿ ಏನು ಮಾಡ್ತು, ಈ ಕಾಲು ತಗೊಂಡು ಹಿಂಗೆ ಮಾಡ್ಕೊಂಡು ಅಲ್ಲೇ ಅದೇನು ಹುಳ ಕಡಿತಲ್ಲ, ಕಡ್ದಿ ಜಾಗಿ ಈ ಕಾಲು ತೊಗೊಂಡು ಹಿಂಗೆ ತಿಕ್ಕೊಂಡ. ಈಕಿಗೆ ಬಿತ್ತು ಸಿಟ್ಟ. ಅವ್ವಾ, ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಒದಿಲಕತ್ತದ. ಈಗ ಯಾಕೆ ಇಲ್ಲ, ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡಿದ್ದೀನಿ ತೊಡ್ರಿ ತಿಕ್ಕಿ ಅಂತ. ಇವ ಅಂದ, ಯಾರ ಗಂಡನ ಕಾಲ ಎಲ್ಲಿ ನನ್ನವ ಕಾಲ ತಿವ ಎಟ್ಟಿದ್ರು ಆಕಿನ ಮ್ಯಾಗ ಜೀಮಿದ್ದೀನಿ. ಜೀಮಿಲ್ಲ, ನನ್ನ ಕಾಲಿನ ಮೇಲೆ ನಾ ಜೀಮಿದ್ದೀನಿ. ನೀ ಸುಮ್ಮ ಹಾಕೊಂಡು ನೋಡಿ, ಸುಮ್ಮ ಹೆಂಗೆ ಮಕ್ಕೊಳ್ಳಿದ್ ಕಾಲು ನಂದದತ್ತಿವ ಅಂತಾನ. ನೀ ಸುಮ್ಮರಿ ಇದ್ದರೆ ಇರು ನೀ. ಈಗ ಯಾಕಿಲ್ಲ, ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡಿದ್ನಿ ತಗೊಂಡು ಒಳಗೆ ಹೋಗಿ ಒಣಕಿ ತಂದು ಹೊಡಿತಾರೆ. ಕಾಲಿದು ಅಲ್ಲೇ ಬಿದ್ದಲೆ ಬಚಾವ್. ಯಾರು ಬಚಾವ? ಅವ್ರ ಮನೆಗೆ ಯಾರು ಕೇಳ ಇಲ್ಲ. ಒಂದು ಸಾವನು ಒದ್ದಾಡಕತ್ತು ಹೊಡೆದು ಹೇಳತ್ತೀನಿ. ಅಕ್ಕಿ ಮರುದಿವ್ಸ ಮುಂಜಾನೆ ಏನ್ರಿ 1/2 ಡಜನ್ ಬಾಳಿಕೆ ತವ್ರ ಮನೆಗೆ ಹೋಗಿದ್ಲಲ್ಲ, ಅಕ್ಕಿ 1/2 ಡಜನ್ ಬಾಳಿಕೆ ತೊಗೊಂಡು ಬರೋದ್ರಾಗ ಇದು ಉದ್ದಕ್ಕೆ ಮಕ್ಕೊಂಡಿತ್ತು. ಯಾಕ್ರಿ ಆರಾಮಿದ್ರೇನು? ಏನು ಆರಾಮ? ಇದು ನೆಳ್ಳಕತ್ತಿತ್ತು ರೀ.